ಹಲೋ ಫ್ರೆಂಡ್ಸ್, ಇವತ್ತೊಂದು ಹೊಸ ವಿಡಿಯೋ ತೊಗೊಂಬಂದಿದ್ದೀನಿ. HE800ದು ಟೈಮಿಂಗ್ ಬೆಲ್ಟು ಕಟ್ಟಾಗ್ಬಿಟ್ಟೈತೆ. ಇದನ್ನ ಹಾಕೋದು ಯಾವ ಥರ ಅಂತ ನಾವು ಈ ವಿಡಿಯೋದಲ್ಲಿ ಕಲಿಯೋಣ ಫ್ರೆಂಡ್. ಓಕೆನಾ? ನೋಡಿ, ಈ ಬೆಲ್ಟು ಯಾವ ಥರ ಕಟ್ಟಾಗ್ಬಿಟ್ಟೈತೆ. ಇವಾಗ ನಾನು ಹೊಸ ಬೆಲ್ಟ್ ತೊಗೊಂಬಂದಿದ್ದೀನಿ. ಇದನ್ನು ಫಿಟ್ ಮಾಡೋದು ಹೆಂಗೆ ಅಂತ ನಿಮಗೆ ನಾನು ಹೇಳ್ಕೊಡ್ತೀನಿ. ಈ ಬೇರಿಂಗು ತುಂಬ ಟೈಟಾಗಿ ಫಿಟ್ಟಿಂಗ್ ಆಗ್ಬಿಟ್ಟೈತೆ. ಆದರೆ ನನ್ನ ಹತ್ರ ಪುಲ್ಲರ್ ಬೇರೆ ಇದ್ದಿಲ್ಲ. ಆದರೆ ಕಸ್ಟಮರ್ ಪ್ಲೇಸ್ಗೆ ಹೋಗ್ಬಿಟ್ಟಿದ್ದೆ ನಾನು. ಆದರೆ ಮಾಡಲೇಬೇಕಾಗಿರೋ ಅನಿವಾರ್ಯತೆ, ಯಾಕಂದರೆ ಕಸ್ಟಮರ್ದು ಪ್ರೊಡಕ್ಷನ್ನು ಸ್ಟಾಪ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ತುಂಬ ಸ್ಟ್ರಗಲ್ ಮಾಡಿ ಏನೇನೋ ಪ್ಲ್ಯಾನ್ ಮಾಡಿ ಲಾಸ್ಟಲ್ಲಿ ಬಂದ್ಬಿಡ್ತು ಫ್ರೆಂಡ್ ಇದು. ನೋಡಿ, ಇವಾಗ ಈ ಬೆಲ್ಟು, ಇದೇ ಬೆಲ್ಟ್ನ ನಾವು ಇವಾಗ ಇನ್ಸ್ಟಾಲ್ ಮಾಡ್ತೀವಿ. ವಿಡಿಯೋ ನೋಡ್ತಾ ಇದ್ದರೆ ಸ್ಕಿಪ್ ಮಾಡ್ದಿರಂಗೆ ವಿಡಿಯೋ ಪೂರ್ತಿ ನೋಡಿ. ಮತ್ತು ಈ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಮತ್ತು ನಂದು ಫೇಸ್ಬುಕ್ ಪೇಜು ಹೊಸದು ಓಪನ್ ಮಾಡಿದ್ದೀನಿ. ಫೇಸ್ಬುಕ್ ಪೇಜಲ್ಲೂ ಬಾಬು ಸಿಂಗ್ ಅಂತಲೇ ಇರ್ತದೆ. ನೀವು ಹೋಗ್ಬಿಟ್ಟು ಅದನ್ನು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್. ನೋಡಿ ಫ್ರೆಂಡ್, ಇವಾಗ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಹೇಳ್ಕೊಡ್ತೀನಿ. ಇದನ್ನು ನೀವು ಸ್ಕಿಪ್ ಮಾಡ್ದಿರಂಗೆ ನೋಡಿ, ನಿಮಗೂ ಅರ್ಥ ಆಗುತ್ತೆ. ಇಲ್ಲಾಂದರೆ ಯಾವುದಾದ್ರೂ ಒಂದು ಪಾಯಿಂಟ್ ಮಿಸ್ ಆಯಿತು ಅಂದರೆ ಮತ್ತೆ ಕಷ್ಟ ಆಗುತ್ತೆ. ಫಸ್ಟ್ ಟೈಮ್ ಯಾರಾದರೂ ಕಲಿಯೋರು ಇದನ್ನು ಅವರೇ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ಇದು ಬೆಲ್ಟ್ ಗೇರ್ದು ಸ್ಲಾಟು ಫಸ್ಟ್ ಇದರಲ್ಲೇ ನಾವು ಟೈಟ್ ಮಾಡ್ಕೊಬೇಕು. ಇವಾಗ ಮೈನ್ ಶಾಫ್ಟಲ್ಲಿ ಕಟಿಂಗ್ ಬರುತ್ತಲ್ಲ ಸ್ಲಾಟು, ಅದನ್ನು ಯಾವತ್ತೂ ಬ್ರದರ್ ಮಿಷನಲ್ಲಿ ಫಸ್ಟ್ ಸ್ಲಾಟ್ಗೆ ಎಲ್ಲ ಸ್ಕ್ರೂನು ನಾವು ಟೈಟ್ ಮಾಡ್ಕೊಬೇಕು. ಇವಾಗ ನೋಡಿ, ಇದು ಫಿಟ್ ಮಾಡ್ತಾ ಇದ್ದೀನಲ್ಲ, ಇದು ಬಾಬಿನ್ ವೈಂಡಿಂಗ್ ಮಾಡೋ ಕ್ಯಾಮು. ನಾನು ಫಸ್ಟು ಎಲ್ಲನೂ ಒಂದು ಮೀಡಿಯಮ್ ಟೈಟಲ್ಲಿ ಮಾಡ್ಕೊತೀನಿ. ಕಟ್ಟಿಂಗಲ್ಲಿ ಕುಣಿಸಿ ಕಟ್ಟಿಂಗ್ನ ಸ್ಲಾಟು ಸ್ಲಿಪ್ ಆಗದಿರಂಗೆ ನಾನು ಟೈಟ್ ಮಾಡ್ಕೊತೀನಿ. ಯಾಕಂದರೆ ಲಾಸ್ಟ್ ಬೆಲ್ಟ್ ಹಾಕಿದ್ಮೇಲೆ ಆ ಬೆಲ್ಟ್ ಸೆಂಟ್ರಿಂಗೂ ನಾವು ಸರಿಯಾಗಿ ಐತಾ ಅಂತ ನೋಡಿಕೊಂಡು ಆಮೇಲೆ ಫುಲ್ ಟೈಟ್ ಮಾಡಿಬಿಡ್ತೀವಿ. ಇವಾಗ ಆ ಬೇರಿಂಗ್ ಹೋಗೋದಕ್ಕೆ ಎಡ್ಜಲ್ಲಿ ತುಂಬಾ ಪಿಸರಿತ್ತು ಅನಿಸುತ್ತೆ ಸ್ವಲ್ಪ. ಅದಕ್ಕೆ ಫೈಲು ಮತ್ತು ಎಂಬ್ರಿ ಹೊಡೆದ್ಬಿಟ್ಟು ಅದನ್ನು ಸ್ವಲ್ಪ ಫ್ರೀ ಮಾಡ್ಕೊಳೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಬೇರಿಂಗು ನಾನು ಫಿಟ್ ಮಾಡಿಬಿಟ್ಟೆ, ಫ್ರೀಯಾಗಿ ಹೋಯ್ತು ಮೀಡಿಯಮ್ ಟೈಟಲ್ಲಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪು ಸಿಂಕ್ರೊನೈಸರ್ ಫಿಟ್ಟಿಂಗ್ಸ್. ಇದಾದಮೇಲೆ ಮೇನ್ ವೀಲ್, ಅದನ್ನು ಫಿಟ್ಟಿಂಗ್. ಇದನ್ನು ಫಸ್ಟ್ ಸ್ಲಾಟಲ್ಲೇ ನಾನು ಕುಣಿಸ್ಬೇಕು. ಮೇನ್ ಶಾಫ್ಟ್ ಫಸ್ಟ್ ಸ್ಲಾಟ್ ಯಾವ್ದು ಬರುತ್ತೋ ಫಸ್ಟ್ ಸ್ಕ್ರೂ ಅದಕ್ಕೆ ನೀವು ಕಟ್ಟಿಂಗಲ್ಲಿ ಇಕ್ಕಿ ಟೈಟ್ ಮಾಡಬೇಕು. ಓಕೆ, ಇವಾಗ ವೀಲ್ ಫಿಟ್ಟಿಂಗೆಲ್ಲ ಆಯಿತು. ಇವಾಗ ಕೆಳಗಡೆ ಫಿಟ್ಟಿಂಗ್ ಏನೇನೆಲ್ಲ ಓಪನ್ ಮಾಡಬೇಕು ಅಂತ ನಾವು ನೋಡೋಣ. ನೋಡಿ, ಫಸ್ಟ್ ಈ ವಯರ್ದು ಸ್ಕ್ರೂ ಇರ್ತದೆ, ಫಿಟ್ಟಿಂಗ್ ಆಗಿರ್ತದೆ, ಇದನ್ನು ಬಿಚ್ಕೊಬೇಕು. ಓಕೆ, ಇವಾಗ ನಾನು ಈ ಬೆರಳು ತೋರಿಸ್ತಾ ಇದ್ದೀನಲ್ಲ, ಈ ಬೆರಳ ಹತ್ರ ಬಂದ್ಬಿಟ್ಟು ಒಂದು ಶಾಫ್ಟ್ ಐತೆ. ಅದನ್ನು 3 mm ಯಾಲಂಕಿ 2 ಸ್ಕ್ರೂ ಇರ್ತದೆ, ಅದನ್ನು ನಾವು ಲೂಸ್ ಮಾಡ್ಕೊಂಬಿಡೋಣ. ಸ್ಲಾಟಲ್ಲಿ ಇರ್ತದೆ ಇದನ್ನು ಸ್ಲಾಟಿಂದ ನಾವು ತೆಗಿಬೇಕಾಗುತ್ತೆ. ಇದನ್ನು ತೆಗಿಯೋದು ಪ್ರೊಸೆಸಿಂಗ್ ನೋಡ್ಕೊಳ್ಳಿ. ಫಸ್ಟು ಸ್ವಲ್ಪ ಟ್ಯಾಪ್ ಮಾಡ್ಕೊಬೇಕು. ಸ್ವಲ್ಪ ಆಚೆ ಬರುತ್ತೆ ನೋಡಿ, ಆಚೆ ಬರುತ್ತೆ. ಅದಾದಮೇಲೆ ಮತ್ತೆ ಅದನ್ನು ಟೈಟ್ ಮಾಡ್ಕೊಬೇಕು. ಮತ್ತು ಇನ್ಸೈಡು ಟ್ಯಾಪ್ ಮಾಡ್ಕೊಬೇಕು. ಮತ್ತು ನಾವು ಲೂಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಅದನ್ನು ಈ ಕಡೆ ನೋಡಿ, ಚಿಕ್ಕ ಸ್ಕ್ರೂ ಡ್ರೈವರ್ ಹಾಕಿ ಆಚೆ ಕಡೆ ಎಳಿಬೇಕು. ಎಳಿತಿರಂಗೆ ಆಚೆ ಬರುತ್ತೆ. ಅದಾದಮೇಲೆ ಕಟಿಂಗ್ ಪ್ಲೇಯರಲ್ಲಿ ಆಚೆ ಎಳ್ಕೊಬೇಕು. ಇವಾಗ ಈ ಕಡೆಯಿಂದ ಬಂದು ತೋರಿಸ್ತೀನಿ ನೋಡಿ.
ಈ ಮಿಷಿನಲ್ಲಿ ಎಲ್ಲ ಬೇರಿಂಗು ಜಾಮಿ ಐತೆ, ಏನಂತ ಗೊತ್ತಿಲ್ಲ, ಯಾಕೋ ಫಸ್ಟ್ ಟೈಮ್ ತೆಗಿತಾ ಇರೋದೇನೋ. ಈ ಮಿಷಿನಲ್ಲಿ ಎಲ್ಲ ಬೇರಿಂಗು ಜಾಮಲ್ಲಿ ಐತೆ. ತುಂಬ ಸ್ಟ್ರಗಲ್ ಪಟ್ಟೆ ಇದನ್ನು ತೆಗೆಯೋದಕ್ಕೆ. ತುಂಬ ಕಷ್ಟಪಟ್ಬಿಟ್ಟು ಆಚೆ ತೆಗ್ದಿದ್ದೀನಿ. ಇದಕ್ಕೂ ಫೈಲ್ ಮಾಡಿ ಎಂಬ್ರಿ ಮಾಡಿ ಅದನ್ನು ಫ್ರೀ ಮಾಡಿ ಫಿಟ್ಟಿಂಗ್ ಮಾಡಬೇಕಾಗುತ್ತೆ. ನೋಡಿ, ಇದನ್ನು ತೆಗಿಬೇಕು. ಬೇರಿಂಗ್ ಒನ್ ಟೈಮ್ ಚೆಕ್ ಮಾಡ್ಕೊಳ್ಬೇಕು, ಬೇರಿಂಗ್ ಕರೆಕ್ಟಾಗೈತೆ. ಅದಾದಮೇಲೆ ನೋಡಿ, ಇದರೊಳಗಡೆ ಒಂದು ಬುಷ್ ಇರ್ತದೆ, ಅದು ಕ್ಲೀನಾಗಿ ನೋಡ್ಕೊಳ್ಳಿ, ಮಿಸ್ ಆಗಬಾರ್ದು. ನೋಡಿ, ಈ ಬುಷು ಯಾವ ಥರ ಅದು ಹೋಗುತ್ತೆ ಅಂತ ಇವಾಗ ಇದರಲ್ಲಿ ತೋರಿಸ್ತೀನಿ. ನೋಡಿ, ಟೈಟ್ ಐತೆ, ಬೇರಿಂಗ್ ಒಳಗಡೆ ಹೋಗ್ತಾನೆ ಇಲ್ಲ. ಇದು ಬುಷ್ ಹೋಗ್ತೈತೆ, ಇದರೊಳಗಡೆ ಹೋಗ್ತಾ ಇಲ್ಲ. ನೆಕ್ಸ್ಟು ನೋಡಿ, ಇದು ಬೆಲ್ಟ್ ಟೆನ್ಷನರು, ಅದನ್ನು ಸ್ಕ್ರೂಗಳು ಲೂಸ್ ಮಾಡ್ಕೊಂಬಿಡ್ಬೇಕು. ಟೆನ್ಷನರ್ನ ರಿಲೀಸ್ ಮಾಡಿಬಿಡ್ಬೇಕು ಫಸ್ಟು, ಆವಾಗೆ ನಾವು ಬೆಲ್ಟು ಕುಣ್ಸೋಕ್ಕಾಗೋದು. ಇಲ್ಲಾಂದರೆ ಬೆಲ್ಟ್ ಟೆನ್ಷನರು ಫುಲ್ ಟೈಟಲ್ಲಿ ಇರ್ತದೆ. ನಾವು ಹೊಸ ಬೆಲ್ಟ್ ಫಿಟ್ ಮಾಡಬೇಕಾದ್ರೆ ಇದನ್ನು ಸ್ಕ್ರೂ ಎಲ್ಲ ಎರಡು ಲೂಸ್ ಮಾಡಿಕೊಂಡು ಈ ಥರ ರಿಲೀಸ್ ಮಾಡಿ ಬಿಟ್ಬಿಡ್ಬೇಕು. ಓಕೆ, ನೋಡಿ, ಬೆಲ್ಟ್ ಟೆನ್ಷನರು ಲೂಸ್ ಮಾಡಿ ಆಯಿತು, ಬೆಲ್ಟು ಹಾಕಿದ್ದು ಆಯಿತು. ಮತ್ತು ಈ ಬೆಲ್ಟನ್ನ ಇವಾಗ ಈ ರೋಟ್ರಿ ಉಕ್ ಸೆಟಲ್ ಶಾಫ್ಟ್ ಗೇರ್ ಬರುತ್ತಲ್ಲ, ಅದಕ್ಕೆ ನಾವು ಫಿಟ್ಟಿಂಗ್ ಮಾಡ್ಕೊಬೇಕು. ನೋಡಿ, ಇದೇ ಥರ ಫಿಟ್ಟಿಂಗ್ ಮಾಡ್ಕೊಳೋದು. ಬೆಲ್ಟಲ್ಲಿ ಆಯಿಲ್ ಏನು ಇದ್ರೂ ಒರೆಸ್ಕೊಂಬಿಡಿ, ಇಲ್ಲಾಂದರೆ ಲಾಂಗ್ ಲೈಫ್ ಬರೋದಿಲ್ಲ ಬೆಲ್ಟು. ನೋಡ್ಕೊಂಡ್ರಲ್ಲ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ವಿಡಿಯೋದಲ್ಲಿ ನೋಡಿ, ಸ್ಕಿಪ್ ಮಾಡಿ ನೋಡಬೇಡಿ. ಇವಾಗ ನೋಡಿ, ಅದು ಬೇರಿಂಗು ಟೈಟ್ ಐತೆ ಅಂದಿದ್ದಕ್ಕೆ ಮತ್ತೆ ಆ ಶಾಫ್ಟನ್ನ ಡೈಮಂಡ್ ಫೈಲ್ ತಗೊಂಡು ಫೈಲ್ ಮಾಡಿ ಮತ್ತೆ ಎಂಬ್ರಿ ಹೊಡೆದು ಅದನ್ನು ಫ್ರೀಯಾಗಿ ಹೋಗೋ ಥರ ಮಾಡ್ತೀನಿ. ನೋಡಿ, ಫ್ರೀಯಾಗಿ ಹೋಗ್ಬಿಡ್ತು. ಫಸ್ಟು ಟೈಟ್ ಇತ್ತು, ಇವಾಗ ಫ್ರೀಯಾಗಿ ಹೋಗ್ತೈತೆ. ಇವಾಗ ಇದೇ ಮೇನ್ ಸೆಟ್ಟಿಂಗು, ಇದನ್ನು ನೀವು ಸ್ಕಿಪ್ ಮಾಡ್ದಿರಂಗೆ ನೋಡ್ತಾಯಿರಿ. ನೋಡಿ, ಫಸ್ಟು ರಾಡು, ಆಮೇಲೆ ಗೇರು, ಆಮೇಲೆ ಬುಷು. ಆ ಬುಷ್ ಎಲ್ಲಿ ಕುತ್ಕೊಳುತ್ತೆ ಅಂದರೆ ನೋಡಿ, ಫಸ್ಟು ಬುಷ್ನ ಹಿಂಗೆ ಹಾಕ್ಕೊಂಬಿಡ್ಬೇಕು, ಆಮೇಲೆ ಬೆಲ್ಟ್ ಗೇರ್ನ ಹಾಕ್ಕೊಬೇಕು. ಬೆಲ್ಟ್ ಗೇರ್ನ ಹಾಕೋದು ನೋಡ್ಕೊಳ್ಳಿ. ನೋಡಿ, ಅದರಲ್ಲಿ ಒಂದು ಸ್ಟೆಪ್ ಐತೆ. ಈ ಕಡೆ ಬಂದ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಇರ್ತದೆ, ನಾವು ಮಿಷಿನ್ ಮುಂದೆ ಕುತ್ಕೊಂಡ್ರೆ ಲೆಫ್ಟು, ಇದರಲ್ಲಿ ರೈಟ್ ಸೈಡ್ ನಾವು ಹಾಕ್ಕೊಬೇಕು. ಇದನ್ನು ರೈಟ್ ಸೈಡ್ಗೆ ಹಾಕ್ಕೊಬೇಕು. ಓಕೆನಾ? ಇವಾಗ ರಾಡ್ ಹಾಕ್ಬಿಟ್ಟು ಕಟ್ಟಿಂಗ್ ಇರ್ತದೆ, ಆ ಕಟ್ಟಿಂಗಲ್ಲಿ 2 ಏಲಂಕಿನ ಟೈಟ್ ಮಾಡ್ಕೊಂಬಿಡ್ಬೇಕು. ಆಮೇಲೆ ಅದು ಸೆಂಟ್ರಿಂಗ್ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಆ ಕಟ್ಟಿಂಗಲ್ಲಿ ಕರೆಕ್ಟಾಗಿ ಕುತ್ಕೊಂಡೈತಾ ಇಲ್ವಾ ಅಂತ ಚೆಕ್ ಮಾಡೋದು. ಒಂದು ಸ್ಕ್ರೂಡ್ರೈವರ್ ತಗೊಂಡು ತಿರುಗಿಸಿ ಹಾಫ್ ರೌಂಡ್ ತಿರುಗಿದ್ರೆ
ತಿರುಗಬೇಕು. ಆಮೇಲೆ ಫುಲ್ ಟೈಟ್ ಮಾಡ್ಕೊಂಬಿಡಿ. ಇವಾಗೆಲ್ಲ ಕಡೆ ಫಿಟ್ಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟು ನೋಡಿ, ಟೆನ್ಷನರು, ಬೆಲ್ಟ್ ಟೆನ್ಷನರು. ಇದನ್ನು ಯಾವ ಥರ ನಾವು ಟೆನ್ಷನ್ ಕೊಡೋದು ಅಂತ ನೋಡೋಣ ಈ ವಿಡಿಯೋದಲ್ಲಿ. ನೋಡಿ, 5 mm ಯಾಲಂಕಿ ತೊಗೊಬೇಕು. ಫಸ್ಟು 5 mm ಯಾಲಂಕಿ, ಅದನ್ನು ಒಂದು ಸ್ಕ್ರೂ ಡ್ರೈವರ್ ಇಕ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರೆಷರ್ನ ತಗೊಂಡು, ಇವಾಗ ನನಗೆ ಗೊತ್ತು ಎಷ್ಟು ಪ್ರೆಷರ್ ಇಕ್ಬೇಕು ಅಂತ, ಯಾಕಂದರೆ ಇದರಲ್ಲಿ ಏನು ಮೀಟ್ರ್ ಏನು ಗೇಜ್ ಏನಿಲ್ಲ, ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಮೇಲೇ, ಒಂದು ಅಂದಾಜು ಮೇಲೇ ನಾವು ಇಕ್ಕೋದು. ಇವಾಗ ನೀವು ಒಂದು ಸ್ಕ್ರೂ ಡ್ರೈವರ್ನ ಪ್ರೆಸ್ ಮಾಡಿ ಇಟ್ಕೊಂಡು ಒಂದು ಸ್ಕ್ರೂನ ಟೈಟ್ ಮಾಡಿಕೊಂಡ್ರೆ ಎಷ್ಟು ಟೆನ್ಷನರ್ ಬೇಕು ಅಂತ ನಾವು ಒಂದು ಕೈಯಲ್ಲಿ ಪ್ರೆಷರ್ ಕೊಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಆ ಪ್ರೆಷರ್ ತುಂಬ ಓವರಾಗೂ ಇರಬಾರ್ದು, ಓವರಾಗಿದ್ದರೆ ಕಟ್ಟಾಗ್ಬಿಡುತ್ತೆ. 5 mm ಯಾಲಂಕಿ ತಗೊಂಡು ಮತ್ತೆ ಎಲ್ಲ ಟೈಟ್ ಮಾಡ್ಕೊಂಬಿಡ್ಬೇಕು ಅಷ್ಟೇ. ಇದ್ರದ್ದು ಕೆಲಸ ಇಷ್ಟೇ. ನೆಕ್ಸ್ಟು ಇವಾಗ ಫಸ್ಟು ನಾನು ಹೇಳಿದ್ನಲ್ಲ, ನಾನು ಸ್ವಲ್ಪ ಸ್ಲಾಟಲ್ಲಿ ಇಟ್ಬಿಟ್ಟು ಸ್ವಲ್ಪ ಟೈಟ್ ಮಾಡ್ಕೊತೀನಿ ಅಂತ. ಇವಾಗ ಸ್ವಲ್ಪ ಲೂಸ್ ಮಾಡಿಬಿಟ್ಟು ಇವಾಗ ಸೆಂಟ್ರಿಂಗು ಎಷ್ಟು ಬರುತ್ತೆ ಅಂತ ನೋಡ್ಬಿಟ್ಟು ಫುಲ್ ಟೈಟ್ ಮಾಡ್ಕೊಂಬಿಡ್ಬೇಕು ಅಷ್ಟೇ. ಇದ್ರ ಕೆಲಸನೂ ಅಷ್ಟೇ. ನೋಡಿ, ಇವಾಗ ಲೆಫ್ಟು ರೈಟು ಹೋಗ್ತೈತೆ, ಆದರೆ ಅದು ಸ್ಲಾಟಲ್ಲಿ ಕುತ್ಕೊಂಡೈತೆ. ನಮಗೆ ಸೆಂಟರ್ ಮೇಲಿಂದ ನೋಡಿದ್ರೆ ಕರೆಕ್ಟಾಗಿ ಸೆಂಟ್ರ್ ಗೊತ್ತಾಗುತ್ತೆ. ಅದನ್ನು ನಾವು ಸ್ಕ್ರೂ ಡ್ರೈವರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸೆಂಟರ್ ಮಾಡಿ ಫುಲ್ ಟೈಟ್ ಮಾಡಬೇಕು ಅಷ್ಟೇ. ಇದು ಬಂದ್ಬಿಟ್ಟು ಬಾಬಿನ್ ತಿರುಗಿಸೋದು ಕ್ಯಾಮು. ಇದಿಲ್ಲ ಅಂದರೆ ಬಾಬಿನ್ ತಿರುಗೋದಿಲ್ಲ. ಇದನ್ನು ನಾನು ನಾವು ತೆಗಿಯೋ ಟೈಮಲ್ಲಿ ನೋಡ್ಕೊಂಬಿಟ್ಟಿರ್ತೀವಿ, 1 mm ಇಲ್ಲ 2 mm 2.5 ಗ್ಯಾಪ್ ಇತ್ತು ಅಂತ, ಅದೇ ಗ್ಯಾಪಲ್ಲಿ ಇಕ್ಬಿಡ್ತೀವಿ. ಇವಾಗ ಲಾಸ್ಟ್ ಸೆಟ್ಟಿಂಗ್ ಏನಂದರೆ ಸೆಟಲ್ ಟೈಮಿಂಗು. ನೋಡಿ, ಸೆಟಲ್ ಟೈಮಿಂಗು ನಿಮಗೆ ಕರೆಕ್ಟಾಗಿ ಕಾಣಿಸ್ತಾ ಇದ್ದರೆ ನೋಡ್ಕೊಳ್ಳಿ. ನಾನಿಕ್ಕೋ ಸೆಟ್ಟಿಂಗ್ ಟೈಮಿಂಗು ಹಿಂಗೆ ನೋಡಿ. ನೀಡಲ್ನ ಎಂಡಿಗೆ ತೊಗೊಂಬಿಟ್ಟು ಸೆಟಲ್ ಟೈಮಿಂಗ್ ಇಕ್ಬಿಡ್ತೀನಿ ನಾನು. ಇವಾಗ ಮಿಷಿನ್ ರನ್ ಆಗ್ತೈತೆ, ನೀವು ನೋಡ್ಬೋದು. ಮಿಷಿನ್ನು ಏನೂ ಪ್ರಾಬ್ಲಮ್ ಇಲ್ದಿರಂಗೆ ಕ್ಲೀನಾಗಿ ರನ್ ಆಗ್ತಾಯಿದೆ. ಓಕೆ ಫ್ರೆಂಡ್ಸ್, ಮಿಷಿನ್ ಓಕೆ ಆಗೈತೆ. ನನ್ನ ಕೆಲಸ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಫೇಸ್ಬುಕ್ ಪೇಜಿಗೆ ಬಂದಿದ್ದರೆ ಅದನ್ನು ಫಾಲೋ ಮಾಡ್ಕೊಳ್ಳಿ. ನೋಡಿ, ಸ್ಪೀಡೂ 3800 ಐತೆ.